ಹಿಂದಿನ ವಿಡಿಯೋದಲ್ಲಿ ನಾವು ಆತ್ಮದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ವಿ. ಏನು ಅದರ ಚತುಷ್ಟಯ, ಯಾವ ರೀತಿ ಪ್ರವೇಶ ಮಾಡಬೇಕು, ನಮ್ಮ ಪಾತ್ರತೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೆವು. ಯಾಕಂದರೆ ಬ್ರಹ್ಮಾಸ್ತ್ರ ವಿದ್ಯೆ ತಿಳ್ಕೊಳ್ಬೇಕು ಅಂದರೆ ನಮ್ಮ ಬೇಸಿಕ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು. ಯಾಕಂದರೆ ನಮ್ಮ ಫೌಂಡೇಶನ್ನೇ ಬುಡನೇ ಗಟ್ಟಿ ಇಲ್ಲ ಅಂದರೆ ಬಿಲ್ಡಿಂಗ್ನ ಹೇಗೆ ಕಟ್ಟೋದು? ಡೈರೆಕ್ಟಾಗಿ ಯಾವುದಾದ್ರೂ ಮಂತ್ರ ಶುರು ಮಾಡಿಬಿಡೋದು, ಸ್ತೋತ್ರನ ಶುರು ಮಾಡಿಬಿಡೋದು, ಅಥವಾ ಯಾವುದಾದ್ರೂ ಸಾಧನೆಗಿಳಿಯೋದು ಅಂದರೆ ಏನೋ ವಿಷಯ ಗೊತ್ತಿಲ್ಲದೆ ನಾವು ಅದರಲ್ಲಿ ಎಂಟ್ರಿ ಪಡೆದ್ರೆ, ಪ್ರವೇಶ ಪಡೆದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಕೆಲವು ದೃಷ್ಟಾಂತದ ಮುಖಾಂತರ ನಮ್ಮ ಜೊತೆ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಜನ್ಮ ಮತ್ತು ಮೃತ್ಯುವಿನ ಮಧ್ಯೆ ಮತ್ತು ಮೃತ್ಯುವಿನ ನಂತರ ಏನಾಗಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಹೇಳ್ತಾ ಇದ್ದಾರೆ, ಶಾಸ್ತ್ರಗಳು ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇವೆ, 84 ಲಕ್ಷ ಯೋನಿಗಳಿವೆ ಮತ್ತು ನಮ್ಮ ಜನ್ಮ ಆಗ್ತದೆ. ನಾವು ಪದೇ ಪದೇ ಜನ್ಮ ಪಡಿತೀವಿ, ಪದೇ ಪದೇ ಸಾಯ್ತೀವಿ. ಈ ರೀತಿ ಶಾಸ್ತ್ರದಲ್ಲಿದೆ. ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ನಾವು ಸರಿಯಾಗಿ ಗಮನಿಸಿ ನೋಡಿದ್ರೆ ನಮ್ಮ ಯೋಚನೆ ಮುಖಾಂತರನೇ ನಾವೇನು ಯೋಚನೆ ಮಾಡ್ತೀವೋ ಅದರ ಪ್ರತಿಫಲನೆ ನಮ್ಗೆ ಸಿಗ್ತಾ ಇದೆ. ಈ ಜೀವನ ಯಾವಾಗಿಂದ ನಡೀತಾ ಇದೆಯೋ ಆವಾಗಿಂದ ನಡೀತಾನೇ ಇದೆ, ಮುಂದೆ ನಿಲ್ಲೋದೂ ಇಲ್ಲ, ನಡೀತಾನೆ ಇರ್ತದೆ. ಮೃತ್ಯು ಒಂದು ದಡ ಮಾತ್ರ, ಅದ್ರ ಮುಂದೆನೂ ಮತ್ತೆ ಜೀವನ ನಡೀತಾನೆ ಇರ್ತದೆ. ಆತ್ಮದ ಮೂಲ ಜ್ಞಾನ ಏನಿತ್ತೋ, ನಾನು ಆತ್ಮ ಅನ್ನೋ ಜ್ಞಾನ ಏನಿತ್ತೋ, ಮೂಲ ವಿಚಾರ ಏನಿತ್ತೋ ಆ ವಿಚಾರನ ನಾವು ಮರೆತು ಬಿಟ್ಟಿದ್ದೀವಿ. ಆ ವಿಸ್ಮೃತಿಯ ಕಾರಣ ನಾವು ಈ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಮಾಯಾಜಾಲದಲ್ಲಿ ನಮಗೆ ಎಲ್ಲರೂ ನಮ್ಮ ಥರನೇ ಇದ್ದಾರೆ ಅನಿಸ್ತಾ ಇದೆ. ವ್ಯಕ್ತಿತ್ವ ಬೇರೆ ಬೇರೆ ಆದ್ರೂ ಅವರು ನಮ್ಮ ಥರ ಮನುಷ್ಯರೇ. ಬೇರೆ ಬೇರೆ ಭಾಷೆ ಇರ್ಬೋದು, ಆದರೆ ಭಾವ ಒಂದೇ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಏನಂದರೆ, ವಿಚಾರ ಏನಂದರೆ, ಯಾರಿಗೆ ಭ್ರಾಂತಿಯಾಗಿದೆ? ಶಿಷ್ಯ ಗುರುವಿನ ಹತ್ರ ಪ್ರಶ್ನೆ ಮಾಡ್ತಾನೆ, ಗುರುದೇವ, ಈ ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಹೊರಬರೋದು ಹೇಗೆ? ಮತ್ತು ಜನ್ಮ ಮತ್ತು ಮೃತ್ಯುವಿನ ಒಳಗೆ ಮನುಷ್ಯನ ಪ್ರಥಮ ಕರ್ತವ್ಯ ಏನು? ಈ ಜಂಜಾಟದಿಂದ ಹೊರಬರಬೇಕು, ಮುಕ್ತ ಆಗಬೇಕು, ಅದರ ಪ್ರಯೋಜನ ಏನು? ನಾವು ನಿಜವಾಗಲೂ ಈ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವ? ಯಾಕಂದರೆ ಶಿಷ್ಯನ ಮನಸ್ಸಲ್ಲಿ ತುಂಬ ದ್ವಂದ್ವಗಳಿರ್ತವೆ. ಶಿಷ್ಯ ಜಿಜ್ಞಾಸು ಆಗಿದ್ದರೆ ಅದು ಉತ್ತಮ. ತರ್ಕ ಮಾಡುವವನು ಆಗಿರಬಾರ್ದು, ಕುತರ್ಕ ಇರಬಾರ್ದು. ಯಾಕಂದರೆ ಆಧ್ಯಾತ್ಮದಲ್ಲಿ ಇಳಿಬೇಕು ಅಂದರೆ ಜಿಜ್ಞಾಸೆ ಇರಬೇಕಾಗ್ತದೆ. ಹುಡುಕಾಟ, ಶೋಧ ಮಾಡುವ ಜಿಜ್ಞಾಸೆ ಇರಬೇಕಾಗ್ತದೆ. ಯಾಕಂದರೆ ನಮ್ಮೊಳಗೆ ಪ್ರಶ್ನೆನೇ ಎದ್ದಿಲ್ಲ ಅಂದರೆ ಗುರು ಉತ್ತರ ಹೇಗೆ ಕೊಡ್ತಾರೆ? ಶಿಷ್ಯನ ಈ ರೀತಿಯ ಪ್ರಶ್ನೆ, ಬಂಧನ ಏನು? ಯಾವುದರ ಬಂಧನ? ಶರೀರದ್ದ, ಮನಸ್ಸಿನದ, ವಿಚಾರದ್ದ, ಇಂದ್ರಿಯದ್ದ, ಸಂಸಾರದ್ದ, ಮಾಯೆಯದ್ದ ಅಥವಾ ಭಾವದ್ದ? ಯಾವುದರ ಬಂಧನ? ಎಲ್ಲಿಯವರೆಗೆ ನಾವು ಬಂಧನದಿಂದ ಬಿಡುಗಡೆ ಆಗಲು ಅಲ್ಲಿ ತನಕ ಮೋಕ್ಷದ ದಾರಿ ಓಪನ್ ಆಗಲ್ಲ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಶಿವರಾತ್ರಿ ಇರ್ಬೋದು, ತುಂಬ ಭಂಗಿ ಹೊಡೆದು ಬಿಡ್ತಾನೆ. ಭಂಗಿ ಹೊಡೆದು ಅವನು ಬಡಬಡಿಸ್ಲಿಕ್ಕೆ ಶುರು ಮಾಡ್ತಾನೆ. ನಾನು ಕ್ಷತ್ರಿಯ, ನಾನು ಬ್ರಾಹ್ಮಣ, ನಾನು ರಾಜ, ನಾನು ಭಿಕಾರಿ. 5 ನಿಮಿಷಕ್ಕೂ ಬಡಬಡಾಯಿಸ್ತಾ ಇರ್ತಾನೆ. ಇವನ ಬಡಬಡಿಕೆ ಕೇಳಿ ಅಲ್ಲಿನ ಜನ ಕಸಿವಿಸಿಗೊಳ್ತಾರೆ. ಅಲ್ಲೊಬ್ಬ ಸಜ್ಜನ ಇರ್ತಾನೆ, ಅವನು ಇವನಿಗೆ ಮೊಸರು ತಿನ್ನಿಸ್ತಾನೆ. ಮೊಸರು ತಿನ್ನಿಸಿದ್ರೆ ಭಂಗಿಯ ನಶೆ ಕಡಿಮೆ ಆಗ್ತದೆ. ಅವನು ಆ ನಶೆಯಲ್ಲಿ ಏನು ಬಡಬಡಿಸಿದ್ನೋ, ಏನು ಕ್ರಿಯೆ ಮಾಡಿದ್ನೋ, ಏನೆಲ್ಲ ಮೂರ್ಖತನದ ಕೆಲಸ ಮಾಡಿದ್ನೋ ಅದ್ಯಾವುದೂ ಅವನಿಗೆ ನೆನಪಿರಲಿಲ್ಲ. ಅವನಿಗೆ ಆ ನಶೆ ಇಳಿದ ಮೇಲೆ ಅವನು ತನ್ನ ವಾಸ್ತವಿಕ ರೂಪಕ್ಕೆ ಬರ್ತಾನೆ. ಯಾರೋ ಅವನಿಗೆ ಹೇಳ್ತಾರೆ, ನೀನು ಈ ರೀತಿ ಮಾಡಿದೆ, ಆ ರೀತಿ ಅಂದಾಗ ಅವನಿಗೆ ನಾಚಿಕೆ ಆಗ್ತದೆ, ಪಶ್ಚಾತ್ತಾಪ ಆಗ್ತದೆ. ನಾನು ಬ್ರಾಹ್ಮಣ, ಇದೆಲ್ಲ ಏನು ಮಾಡ್ತಿದ್ದೀನಿ? ಅದೇ ರೀತಿ ಜೀವಾತ್ಮದ ಜೊತೆ ಆಗ್ತದೆ. ಆತ್ಮದ ಮೂಲ ಸ್ವರೂಪ ಅವಿನಾಶಿ, ಅದು ಎಲ್ಲರಿಗೆ ಗೊತ್ತಿರುವ ವಿಚಾರ. ಆದರೆ ಈ ಶರೀರ ಮತ್ತು ಮನಸ್ಸಿನ ಭಾವದೊಳಗೆ ಅದು ಬಂದಾಗ, ಈ ಮಾಯೆಯ ನಶೆ ಏರಿದಾಗ ಈ ಭ್ರಮೆ ಶುರು ಆಗ್ತದೆ. ಅದಕ್ಕೆ ಆ ಮನುಷ್ಯ ಬಡಬಡಿಸ್ತಾ ಇದ್ದಾನೆ. ಅಂದರೆ ನಾವು ಬಡಬಡಿಸ್ತಾ ಇದ್ದೀವಿ. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಈ ಕುಲದವನು, ನಾನು ಇಂಥ ಸಂಪ್ರದಾಯದವನು, ನಾನು ಇಂಥ ಗೋತ್ರದಲ್ಲಿ ಹುಟ್ಟಿದ್ದೇನೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ಇಷ್ಟು ಜಮೀನಿದೆ, ಇಷ್ಟು ದುಡ್ಡಿದೆ, ನಾನು ಇಂಥವನು. ಆದರೆ ನಮಗೆ ನಿಜವಾದ ವ್ಯಕ್ತಿ ಯಾರಾದರೂ ಸಿಕ್ಕಿದ್ರೆ, ಯಾರೋ ಬುದ್ಧ, ಯಾರೋ ಮಹಾವೀರ ಸಿಕ್ಕಿದ್ರೆ ನಮಗೆ ನಮ್ಮ ನಿಜವಾದ ಸ್ವರೂಪದ ಪರಿಚಯ ಮಾಡಿಸ್ತಾರೆ. ಇದನ್ನು ಬಿಟ್ಟು ನಾವು ನಿಜವಾಗಿಯೂ ಯಾರು ಅನ್ನೋದನ್ನು ತಿಳಿಸ್ತಾರೆ.
ಈ ಶರೀರ ಬಿಟ್ಟರೆ ನಾವ್ಯಾರು? ಈ ಮನಸ್ಸು ಬಿಟ್ಟರೆ ನಾವ್ಯಾರು? ಈ ಇಂದ್ರಿಯಗಳನ್ನು ಬಿಟ್ಟರೆ ನಾವ್ಯಾರು? ಆತ್ಮ, ಅಹಂ ಬ್ರಹ್ಮಾಸ್ಮಿ. ಆತ್ಮನೇ ಬ್ರಹ್ಮ, ಆದರೆ ವಿಸ್ಮೃತಿಯಾಗಿದೆ. ನಾನು ಮನುಷ್ಯ, ನಾನು ಜೀವ, ನಮ್ಮದು ಈ ಹೆಸರು, ನಮ್ಮ ಅಪ್ಪನ ಹೆಸರು ಈ ರೀತಿ ಇದೆ. ಇದು ವಿಸ್ಮೃತಿಯ ಕಾರಣ ಆಗ್ತಾ ಇದೆ. ಯಾವಾಗ ನಮ್ಮಲ್ಲಿ ಜ್ಞಾನ ಪ್ರಕಟ ಆಗ್ತದೋ ಆವಾಗ ನಾವು ಆತ್ಮಭಾವದಿಂದನೇ ಬದುಕ್ತೀವಿ. ಆಸಕ್ತಿನೇ ಹೊರಟೋಗ್ಬಿಡ್ತದೆ. ಯಾಕಂದರೆ ಅವನಿಗೆ ಅರ್ಥ ಆಗ್ತದೆ, ಇಲ್ಲಿ ಯಾವುದು ನನ್ನದಲ್ಲ, ನಾನೊಬ್ಬ ಪ್ರಯಾಣಿಕ, ನಾನು ಬರ್ತೀನಿ ಹೋಗ್ತೀನಿ ಅನ್ನೋದು ಅರಿವಾಗ್ತದೆ. ಆದರೆ ಇಲ್ಲಿ ಬಂದಿದ್ದ್ಯಾಕೆ? ಈ ಜನ್ಮ ಧಾರಣೆ ಮಾಡಿದ್ದ್ಯಾಕೆ? ಯಾಕೆ ನನ್ನ ಅವತಾರ ಆಯಿತು? ಕಾಲಚಕ್ರದ ಕಾರಣದಿಂದ, ಮಾಯಾಚಕ್ರದ ಕಾರಣದಿಂದ. ಯಾವ ನಶೆ ನಾವು ಹಿಂದೆ ಮಾಡಿದ್ವೋ ಅದೇ ನಶೆ ಈಗಲೂ ಮಾಡ್ತಾ ಇದ್ದೀವಿ. ಹಿಂದಿನ ಜನ್ಮದಲ್ಲೂ ಇದೇ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ವಿ. ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಂಡಿಲ್ಲ, ಒಳ್ಳೆ ಗುರುವಿನ ಸಂಘ ಮಾಡಿಲ್ಲ. ಗುರುವಿನಲ್ಲೂ ತುಂಬ ಭೇದ ಇವೆ. ತಾಂತ್ರಿಕ ಗುರು, ಮಾಂತ್ರಿಕ ಗುರು, ವೇದ ಹೇಳುವಂಥ ಗುರುಗಳು, ಪುರಾಣ ಹೇಳುವಂಥ ಗುರುಗಳು, ಕಥಾವಾಚನ ಮಾಡುವಂಥ ಗುರುಗಳು, ತುಂಬ ಪ್ರಕಾರದ ಗುರುಗಳಿದ್ದಾರೆ. ಆದರೆ ಎಲ್ಲರನ್ನೂ ಗುರು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವ ಗುರು ನಿಮ್ಮ ಆತ್ಮ ದರ್ಶನ ಮಾಡಿಸಲ್ವೋ ಅಲ್ಲಿ ತನಕ ನಿಮ್ಮ ಪಾಲಿಗೆ ಎಲ್ಲ ಗುರುಗಳು ಸುಳ್ಳು. ಯಾರೋ ನಿಮ್ಮನ್ನು ತಂತ್ರ ಮಂತ್ರ ಯಂತ್ರಗಳಲ್ಲಿ ಹಾಕ್ತಾ ಇದ್ದಾರೆ, ಯಾರೋ ನಿಮ್ಮನ್ನು ಪುರಾಣದ ಕಥೆಗಳಲ್ಲಿ ಹಾಕ್ತಾ ಇದ್ದಾರೆ. ಅದರ ಪ್ರಯೋಜನ ಏನೂ ಇಲ್ಲ. ಒಂದು ವೇಳೆ ನಿಮ್ಮ ಹುಡುಕಾಟ ಆತ್ಮದ್ದೇ ಆಗಿದ್ದರೆ ಇವರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಹುಡುಕಾಟ ಪರಮಾತ್ಮನದೇ ಆಗಿದ್ದರೆ, ಮೋಕ್ಷದೇ ಆಗಿದ್ದರೆ ನೀವು ತಪ್ಪಾದ ದಾರಿಯಲ್ಲಿದ್ದೀರಿ. ಬಂದೇಕೋ ಬಂದಾ ಮಿಲ, ಚೂಟೆ ಕೋನ್ ಉಪಾಯ್, ಕರ್ ಸೇವಾ ನಿರ್ಬಂಧ ಕಿ ಫಲ್ ಮೇ ಲೇತ್ ಚುಡಾಯ್. ತಾನೇ ಬಂದಿ ಆಗಿರುವಂಥವನು, ಜಟೆ ತಿಲಕ ಮಾಲೆಯಿಂದ ವೇಷಭೂಷಣಗಳಿಂದ ಬಂದಿ ಆಗಿರುವಂಥವನು, ಅವನು ನಮಗೆ ಹೇಗೆ ಮುಕ್ತಿ ಕೊಡಬಲ್ಲ? ಸ್ವತಃ ನೀತಿ ನಿಯಮಗಳಿಂದ ಬಂದಿ ಆಗಿರುವಂಥವನು ನಮಗೆ ಹೇಗೆ ಮುಕ್ತಿಯನ್ನು ಕೊಡಬಲ್ಲ? ಇದು ತಪ್ಪು ಅಂತಲ್ಲ, ಆದರೆ ಇದು ಒಂದು ಸಂಸ್ಕಾರನೇ, ಇದು ಸಹ ಬಂಧನನೇ. ಆತ್ಮಕ್ಕೆ ಯಾವುದೇ ಗುರು ಅಪ್ಪ ಅಮ್ಮ ಇಲ್ಲ. ಆತ್ಮ ಸ್ವಯಂ ಪರಿಪೂರ್ಣ. ಅದು ತನ್ನಲ್ಲಿ ಪರಿಪೂರ್ಣ ಅಂದಮೇಲೆ ಅದು ಯಾರ ಬಂಧನನ ಗ್ರಹಣ ಮಾಡ್ತದೆ. ಆದರೆ ಇಲ್ಲಿ ತನಕ ನಮಗೆ ಯಾರೂ ಕರ್ಕೊಂಡು ಹೋಗಲ್ಲ. ಇದೇ ಸಮಸ್ಯೆ. ಯಾಕೆ ನಮಗೆ ಇಲ್ಲಿ ತನಕ ಯಾರೂ ಕರ್ಕೊಂಡು ಹೋಗಲ್ಲ ಅಂದರೆ, ನಮಗೇನಾದರೂ ಇಲ್ಲಿ ತನಕ ಕರ್ಕೊಂಡು ಹೋದರೆ ಅವರ ಈ ದಂಧೆ ಏನಿದೆ ಅದು ಮುಗಿಸ್ಬೇಕಾಗ್ತದೆ, ಅವರ ಅಂಗಡಿ ಮುಚ್ಚಬೇಕಾಗ್ತದೆ. ಅವರು ಹೀಗೆ ಮಾಡಿಲ್ಲ ಅಂದರೆ ಅವರಿಗೆ ಯಾರೂ ನಂಬೋದೂ ಇಲ್ಲ. ಮಾಯೆ ಆ ರೀತಿ ರಚಿತ ಆಗಿದೆ. ಅವರೇ ಒಂದು ಕ್ರಮದಲ್ಲಿ, ನೀತಿ ನಿಯಮದಲ್ಲಿ, ಆ ಒಂದು ವೇಷಭೂಷಣದಲ್ಲಿ ಬಂದಿ ಆಗಿದ್ದಾರೆ ಅಂದಮೇಲೆ ಅವರು ನಮಗೆ ಮುಕ್ತಿ ಕೊಡಲಿಕ್ಕೆ ಹೇಗೆ ಸಾಧ್ಯ? ಬ್ರಹ್ಮಾಸ್ತ್ರವಿದ್ಯೆ ಇದೆಲ್ಲದರ ಮೇಲಿದೆ. ಬ್ರಹ್ಮಾಸ್ತ್ರ ಏನು ಹೇಳ್ತದಂದರೆ, ನೀವು ಎಲ್ಲಿದ್ದೀರೋ, ಯಾವ ಪರಿಸ್ಥಿತಿಲಿದ್ದೀರೋ ಅಲ್ಲಿಂದಲೇ ಶುರು ಮಾಡಿ. ನೀವು ನಿಮ್ಮ ಆತ್ಮ ಏನು ಸಂಕೇತ ಕೊಡ್ತಾ ಇದೆ ಅದನ್ನು ಅನುಸರಣೆ ಮಾಡಿ, ಫಾಲೋ ಮಾಡಿ. ಹೊರಗಡೆ ಏನು ನಡೀತಾ ಇದೆಯೋ ಅದನ್ನು ಅನುಸರಣೆ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ಬಾಹ್ಯ ಜಗತ್ತಿನಲ್ಲಿ ತೋರಿಕೆ ಬಿಟ್ಟರೆ, ಮುಖವಾಡ ಬಿಟ್ಟರೆ ಮತ್ತೇನಿಲ್ಲ. ಒಂದು ವೇಳೆ ಮಠದವರು, ಆಶ್ರಮದವರು ಆ ರೀತಿಯ ವೇಷಭೂಷಣ ಮಾಡಿಲ್ಲ ಅಂದರೆ ಜನ ದಾನ ಧರ್ಮ ಮಾಡೋದೂ ಇಲ್ಲ. ಮಾಮೂಲಿ ಬಟ್ಟೆ ಹಾಕ್ಕೊಂಡೆ ಸನ್ಯಾಸ ಮಾಡಲಿಕ್ಕಾಗಲ್ವಾ? ಜೀನ್ಸ್ ಟೀ ಶರ್ಟ್ ಹಾಕೋರು ಸನ್ಯಾಸತ್ವನ ಸ್ವೀಕಾರ ಮಾಡಲಿಕ್ಕಾಗಲ್ವಾ? ಮೋಕ್ಷ ಅವ್ರಿಗೆ ಸಿಗಲ್ವಾ? ಸಾಧುವಿನ ಗುರುತು ಅವನ ಹತ್ರ ಸಾಧನ ಇರಬೇಕು. ಸತ್ಯನ ಅನುಭವ ಮಾಡಿಕೊಂಡು ಆ ಸತ್ಯನ ಬೇರೆಯವರಿಗೂ ತೋರಿಸುವವನು ನಿಜವಾದ ಸಾಧು. ಅಂಥ ಸಾಧು ಕೆಲಸಕ್ಕೆ ಬರ್ತಾರೆ. ಇವೆಲ್ಲ ಬಿಡಬೇಕಾಗ್ತದೆ. ಯಾಕಂದರೆ ಬ್ರಹ್ಮಾಸ್ತ್ರ ಏನು ಹೇಳ್ತದೆ? ವಿನಾ ಮಂತ್ರೇಣ ಸಿದ್ಧತೆ, ವಿನಾ ಜಾಪೇಣ ಸಿದ್ಧತೆ. ಬಗಲಾಮುಖಿ ವಿದ್ಯೆ ಏನು ಹೇಳ್ತದೆ ಅಂದರೆ, ಯಾವ ಮಂತ್ರ ಯಾವ ಜಪ ಮಾಡಬೇಕಾಗಿಲ್ಲ. ಆದರೆ ನಾವು ಇದೇನು ಮಾಡ್ತಾ ಇದ್ದೀವಿ? ಏನೋ ಆಸೆ ಇದೆ ಮನಸ್ಸಲ್ಲಿ, ಏನೋ ಜವಾಬ್ದಾರಿ ಇದೆ, ಯಾವುದೋ ಪ್ರೋಗ್ರಾಮಿಂಗ್ನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಪ್ರೋಗ್ರಾಮೇ ನಮ್ಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಅದರ ಕಾರಣವೇ ನಾವು ಮೂಲ ಸ್ವರೂಪದ ಪ್ರಾಪ್ತಿ ಮಾಡ್ಕೊಳಿಕ್ಕಾಗ್ತಾ ಇಲ್ಲ. ಒಂದು ಸಂಸ್ಥೆಗೆ ಹೋಗ್ತೀವಿ, ಆ ಸಂಸ್ಥೆಯ ಗುರೂಜಿ ಒಬ್ರು ಇರ್ತಾರೆ, ಅವ್ರು ಹೇಳ್ತಾರೆ ಈ ರೀತಿಯ ವೇಷಭೂಷಣ ಮಾಡಬೇಕು, ಈ ರೀತಿಯ ತಿಲಕ ಇಡಬೇಕು, ಈ ರೀತಿ ನೀತಿ ನಿಯಮ ಮಾಡಬೇಕು. ಮೀರಾಬಾಯಿ ಯಾವ ನೀತಿ ನಿಯಮನ ಪಾಲಿಸಿ ಶ್ರೀಕೃಷ್ಣನ ಪ್ರಾಪ್ತಿ ಮಾಡಿದರು? ರಾಧಾ ಯಾವ ನೀತಿ ನಿಯಮನ ಪಾಲಿಸಿ ಶ್ರೀಕೃಷ್ಣನ ಪ್ರಾಪ್ತಿ ಮಾಡಿದರು? ಶಬರಿ ಯಾವ ನೀತಿ ನಿಯಮನ ಪಾಲಿಸಿ ರಾಮನ ಪ್ರಾಪ್ತಿ ಮಾಡಿದರು? ಇದು ಪ್ರೇಮದ ವಿಷಯ. ಬ್ರಹ್ಮನ ಅರಿಯುವ ಜಿಜ್ಞಾಸೆ ನಮ್ಮಲ್ಲಿ ಪ್ರಕಟ ಆಯಿತು ಅಂದರೆ ನಮ್ಮನ್ನು ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ. ಆದರೆ ಎಲ್ಲೂ ಬಂದಿ ಆಗಬಾರ್ದು. ಯೋಗ್ಯ ಗುರುವನ್ನೇ ಆರಿಸ್ಕೊಳ್ಳಿ. ನಿಮಗೆ ಮುಕ್ತಿಯ ದಾರಿ ತೋರಿಸ್ಬೇಕು. ಇಲ್ಲ ಅಂದರೆ ಆ ಸಾಧನೆ ಕಲಿಸ್ತೀನಿ, ಈ ಸಾಧನೆ ಕಲಿಸ್ತೀನಿ, ಈ ವರ್ಕ್ಶಾಪ್ ಮಾಡಿ, ಆ ಕೋರ್ಸ್ ಮಾಡಿ, ಇದರಿಂದ ನಮ್ಮ ಸಮಯ ದುಡ್ಡು ಎರಡನ್ನೂ
ವೇಸ್ಟ್ ಮಾಡಿಸ್ತಾರೆ. ಅಜ್ಞಾನದ ಪರದೆನ, ಅವಿದ್ಯೆಯ ಪರದೆನ ಸರಿಸಬೇಕು. ಶರೀರ ಭಾವದ ಏನು ಭ್ರಮೆ ಆವರಿಸ್ಕೊಂಡಿದೆ ಅದನ್ನು ಸರಿಸಬೇಕು. ಬಾಕಿ ನಾವು ಸ್ವಯಂ ಪೂರ್ಣ.